ಹಾಯ್, ಮೀರಾಸ್ ಡೈಲಿ ಡೋಸ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲೊಂದು ಕ್ವಿಕ್ಕಾಗಿ ಕಾರ್ನ್ ರೆಸಿಪಿ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಕಡಲೆ ಉಸ್ಲಿ ಮಾಡ್ತಾರಲ್ಲ ಅದೇ ಥರ ಬರುತ್ತೆ ಈ ರೆಸಿಪಿ. ಅಷ್ಟೇ ಟೇಸ್ಟಾಗಿ ಆಗುತ್ತೆ. ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಫೀಡ್ಬ್ಯಾಕ್ ನನಗೆ ತುಂಬಾ ಮುಖ್ಯ. ಇಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ಕಾರ್ನ್ ಬೇಯ್ತಾ ಇದೆ. ಅಷ್ಟೇ ಕ್ವಿಕ್ಕಾಗಿ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಸಿಡಿತಿದ್ದಂಗೆ ಸ್ವಲ್ಪ ಆನಿಯನ್ ಹೆಚ್ಚಿಟ್ಕೊಂಡಿಲ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಂಬಿಡಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕರಿಬೇವು ಮತ್ತು ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡಿದ್ದೀನಿ ನಾನು. ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಬಾಡಲಿ ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನೆಕ್ಸ್ಟ್ ಪ್ರೊಸೆಸ್ ಮಾಡ್ಕೊಂಡ್ರೆ ಮಳೆ ಬೇರೆ ಬೀಳ್ತಾಯಿತ್ತು. ಮಳೆಗೂ ಬಿಸಿ ಬಿಸಿ ಕಾರ್ನ್ ರೆಸಿಪಿಗೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಕ್ವಿಕ್ಕಾಗುತ್ತೆ. ಈವ್ನಿಂಗ್ ಟೈಮ್ ಕೂಡ ತಿನ್ಬೋದು. ಮತ್ತು ಯಾವುದೇ ಊಟಕ್ಕೆ ಸೈಡ್ ಡಿಶ್ಶಾಗಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಅದು ಫ್ರೈ ಆಗಿದೆ ಆನಿಯನ್ ಎಲ್ಲ ಚೆನ್ನಾಗಿ. ಈಗ ಬೇಯಿಸಿರ್ತಕ್ಕಂಥ ಕಾರ್ನ್ನ ಆ್ಯಡ್ ಮಾಡ್ಕೊಂಬಿಡಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಲೋ ಫ್ಲೇಮಲ್ಲಿ ಇಡಿ, ಹೈ ಫ್ಲೇಮಲ್ಲಿ ಇಡಬೇಡಿ, ಬಾಡೋಗ್ಬಿಡುತ್ತೆ ಬೇಗ. ಇಷ್ಟೇ. ಆಗ್ತಿದ್ದಂಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ. ನಾನಿಲ್ಲಿ ಉಪ್ಪನ್ನು ಸೇರಿಸಿಲ್ಲ, ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಕಾರ್ನ್ ಬೇಯಿಸೋಕ್ಕೆ ಉಪ್ಪು ಹಾಕಿದ್ದೆ, ಇಲ್ಲಿ ಬೇಡ ಅನ್ಸ್ತು ಅದಕ್ಕೆ ಹಾಕಲಿಲ್ಲ. ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿರುವಂಥ ಕಾರ್ನ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ಬಿಸಿ ಬಿಸಿಯಾಗೂ ಇರುತ್ತೆ. ಈವ್ನಿಂಗ್ ಟೈಮ್ ಕೂಡ ಇದನ್ನು ಕ್ವಿಕ್ಕಾಗಿ ಮಾಡಿಕೊಡ್ಬೋದು. ಈಗ ಕಾರ್ನ್ ಅಂದರೆ ಚಿಕ್ಕ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ರೋಡ್ ಸೈಡು ಮಸಾಲ ಕಾರ್ನ್ ಅದೆಲ್ಲ ತಿಂತಿರ್ತಾರಲ್ಲ ಅವ್ರಿಗೂ ಸಖತ್ ಇಷ್ಟ ಆಗುತ್ತೆ. ಟ್ರೈ ಮಾಡಿ, ಖಂಡಿತ ಮಕ್ಕಳಿಗೂ ಎಲ್ಲ ಮಾಡಿಕೊಡ್ಬೋದು. ಹೇಗಿತ್ತು ಅಂತ ನನಗೆ ಫೀಡ್ಬ್ಯಾಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಒಂದು ಅನಿಸಿಕೆ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು.